ಬೆಂಗಳೂರಿನಲ್ಲಿ ಒಂದು ಮಳೆಯಾದರೆ ಏನೆಲ್ಲ ಸಮಸ್ಯೆ ಆಗತ್ತೆ ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಅದೇ ರೀತಿಯ ಸಮಸ್ಯೆ ನಿನ್ನೆ ಎದುರಾಯಿತು. ಒಂದೇ ಒಂದು ಮಳೆ. ಸಿಲಿಕಾನ್ ಸಿಟಿಯಲ್ಲಿ ಮಳೆ ಬಂದರೆ ನೂರಾರು ಅವಾಂತರ ಎದುರಾಗಿದೆ. ನಿನ್ನೆ ಸುರಿದ ಮಳೆಗೆ ಬ್ರ್ಯಾಂಡ್ ಬೆಂಗಳೂರು ಬಣ್ಣ ಬಯಲಾಗಿದೆ. ಮಳೆಗಾಲ ಎದುರಿಸಲು ಸಿದ್ಧತೆಯನ್ನ ಮಾಡಿಕೊಂಡಿಲ್ಲ ಬಿಬಿಎಂಪಿ, ಅದಂತೂ ಸ್ಪಷ್ಟ. ನಿನ್ನೆ ಮಳೆಯಿಂದ ಜನರಲ್ಲಿ ಮತ್ತಷ್ಟು ಆತಂಕ ಎದುರಾಗಿದೆ. ಬಿಬಿಎಂಪಿ ಮಳೆಗಾಲಕ್ಕೆ ಯಾವುದೇ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿಲ್ಲ. ಯಾಕೆ ಅನ್ನುವಂಥ ಪ್ರಶ್ನೆ ಈಗ ಗೊತ್ತಿರುವಂಥ ವಿಚಾರ. ಒಂದು ಮಳೆ ಆದರೆ ಸಾಕು, ಏನೆಲ್ಲ ಸಮಸ್ಯೆ ಆಗುತ್ತೆ, ಏನೆಲ್ಲ ಅವಾಂತರ ಸೃಷ್ಟಿ ಆಗತ್ತೆ ಅನ್ನೋದು. ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ ಬಿಬಿಎಂಪಿ? ನಿನ್ನೆ ಸುರಿದ ಮಳೆಗೆ ಹಲವೆಡೆ ಹಲವು ಅವಾಂತರ ಸೃಷ್ಟಿಯಾಗಿದೆ. ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ನೋಡಿ, ದೊಡ್ಡ ದೊಡ್ಡ ಗಾತ್ರದ ಮರಗಳು ಬಿದ್ದಿದ್ದಾವೆ, ಮನೆಯೊಳಗೆ ನೀರು ನುಗ್ಗಿವೆ. ಅದು ನಿನ್ನೆ ಆಗಿರೋದು ಒಂದೇ ಒಂದು ಮಳೆ, ಅದು ಅಪರೂಪಕ್ಕೆ, ಅದು ಬೇಸಿಗೆ ಮಳೆ. ಅದು ಇನ್ನು ಈ ತಿಂಗಳ ಕಳೀತು ಅಂದರೆ ಶುರುವಾಗತ್ತೆ ಮಳೆ. ಆವಾಗ ಜನ ಬದುಕಬೇಕಾ ಬೇಡ ಅನ್ನೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ, ಒಂದೇ ಒಂದು ಮಳೆ ಆದರೆ ಸಾಕು ಬೆಂಗಳೂರಿನ ನಿಜ ಬಣ ಗೊತ್ತಾಗ್ಬಿಡುತ್ತೆ. ಇದೆಲ್ಲ ಫಸ್ಟ್ ಟೈಮ್ ಏನಲ್ಲ, ಇದು ಹಲವು ವರ್ಷಗಳಿಂದ ಇದನ್ನು ನೋಡಿಕೊಂಡೇ ಬಂದಿದ್ದೀವಿ. ಆದರೂ ಕೂಡ ಯಾಕೆ ಬಿಬಿಎಂಪಿ ಗಮನ ಕೊಡ್ತಾ ಇಲ್ಲ ಈ ಕಡೆ ಅಂತೇಳಿ? ಎಸ್, ಖಂಡಿತ ಹೇಮಕುಮಾರ್. ಯಾಕಂದ್ರೆ ನಿನ್ನೆ ಬಂದಿರುವಂತಹ ಮಳೆಗನೆ ಎಷ್ಟೋ ಅವಘಡ ಆಗಿರುವಂತದ್ದು. HL ಆಗಿರ್ಬೋದು, ರಾಜಾಜಿನಗರ ಆಗಿರ್ಬೋದು, ಸಿಲಿಕಾನ್ ಸಿಟಿಯ ಬಹುತೇಕ ಕಡೆಗಳಲ್ಲಿ ಕೂಡ ಘಟನೆ ನಡೆದಿದೆ. ಅದರಲ್ಲೂ ಕೂಡ ರಸ್ತೆ ಬದಿದ್ದಂತಹ ಒಣಗಿದ ಮರ ಬಿದ್ದು ಅದೃಷ್ಟವಶಾತ್ ಅವರು ಪ್ರಾಣಾಪಾಯದಿಂದ ಕೂಡ ಪಾರಾಗಿರುವಂತದ್ದು. ಪ್ರಮುಖವಾಗಿ ಸಿಲಿಕಾನ್ ಸಿಟಿಯಲ್ಲಿ ಮಳೆ ಬಂದ್ರೆ ಒಂದೊಂದು ಅವಾಂತರ ಸೃಷ್ಟಿ ಆಗುತ್ತೆ. ಸೊ ಕಳೆದ ವಾರ ಕೂಡ ಈ ಘಟನೆ ನಡೆದ್ರೂ ಕೂಡ ಬಿಬಿಎಂಪಿ ಬಜೆಟ್ ಆಗಿದ್ರೂ ಕೂಡ ಇನ್ನೂ ಕೂಡ ಮಳೆಗೆ ಸೂಕ್ತವಾದ ಕ್ರಮ ಕೈಗೊಂಡಿಲ್ಲ ಅಂತ ಹೇಳ್ಬೋದು. ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯತೆ ನಗರದ ಜನತೆ ಬಹಳಷ್ಟು ತತ್ತರಿಸಿ ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಈಗಾಗಲೇ ಮಳೆಗಾಲಕ್ಕೆ ಅಂತ ಹೆಚ್ಚುವರಿ ಸಿಬ್ಬಂದಿಗಳನ್ನ ನೇಮಿಸಬೇಕು. ಹಾಗೇನೆ ಪಾಲಿಕೆ ವ್ಯಾಪ್ತಿಯಲ್ಲಿ ಮಳೆಗಾಲದ ಅವಘಡಕ್ಕೆ ಅಂದ್ರೆ ಕಾರ್ಯನಿರ್ವಹಿಸಲು ಕೇವಲ ಸದ್ಯ 24 ತಂಡ ಇರುವಂತದ್ದು. ಸೊ ಇವರೇ ಮಳೆ ನೀರು ಹೊರಹಾಕಲು ಜನರೇಟರ್ ನ ಬಳಕೆ ಮಾಡ್ಬೇಕು, ಮರ ಕಟ್ಟಿಂಗ್ ಯಂತ್ರವನ್ನು ಇವರೇ ಬಳಕೆ ಮಾಡ್ಬೇಕು. ಅಷ್ಟು ಮಾತ್ರವಲ್ಲದೆ ಟಿಪ್ಪರ್ ಸೇರಿದಂತೆ ಇನ್ನು ಇತರೆ ಉಪಕರಣಗಳನ್ನ ಕೂಡ ಇವರೇ ಈ ತಂಡದವ್ರು ಕೆಲಸ ಮಾಡ್ಬೇಕು. ಹಾಗೆ ಸಿಲಿಕಾನ್ ಸಿಟಿಯಲ್ಲಿ ಬಹಳಷ್ಟು ಸಾವಿರಕ್ಕೂ ಹೆಚ್ಚು ಜನ, ಅಂದ್ರೆ ಲಕ್ಷಕ್ಕೂ ಹೆಚ್ಚು ಜನ ಇಲ್ಲಿ ವಾಸ ಮಾಡ್ತಾ ಇರುವಂತದ್ದು. ಸೊ ಈ ಸಂದರ್ಭದಲ್ಲಿ ಈ ರೀತಿಯಾಗಿ ಮಳೆ ಬಂದಾಗ ಎಷ್ಟು ಅವಘಡಗಳು ಸಂಭವಿಸುವ ಸಂದರ್ಭದಲ್ಲಿ ಬಿಬಿಎಂಪಿ ಯಾಕೆ ನಿರ್ಲಕ್ಷ್ಯ ವಹಿಸ್ತಾ ಇದೆ ಅನ್ನೋ ಪ್ರಶ್ನೆ ಕೂಡ ಈಗ ಎದ್ದಿರುವಂತದ್ದು. ಯಾಕಂದ್ರೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಟಾಸ್ಕ್ ಫೋರ್ಸ್ ನೇಮಿಸಬೇಕಾಗುತ್ತೆ. ಅಷ್ಟು ಮಾತ್ರವಲ್ಲದೆ ಪ್ರತಿ ವಲಯದಲ್ಲಿ ಕಂಟ್ರೋಲ್ ರೂಮ್ ಅನ್ನ ತೆರೆದು ಸಾರ್ವಜನಿಕರ ಸಮಸ್ಯೆಯನ್ನು ಆಲಿಸಬೇಕಾಗುತ್ತೆ. ಯಾಕಂದ್ರೆ ಮಳೆ ಬಂದ ತಕ್ಷಣ ಘಟನೆ ನಡೆದಾಗ ಯಾರಿಗೆ ಫೋನ್ ಮಾಡ್ಬೇಕು, ಬಿಬಿಎಂಪಿ ಅಂದ್ರೆ ಪ್ರಧಾನ ಕಚೇರಿಗೆ ಫೋನ್ ಮಾಡಿದಾಗ ಬಿಸಿ ಅನ್ನೋ ಉತ್ತರ ಬರುತ್ತೆ. ಸೊ ಹೀಗಾಗಿ ಪ್ರತಿ ವಲಯದಲ್ಲಿ ಕಂಟ್ರೋಲ್ ರೂಮ್ ಅನ್ನ ತೆರೆದು ಸಾರ್ವಜನಿಕರ ಸಮಸ್ಯೆಯನ್ನು ಆಲಿಸಲು ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ ಕೂಡ ಮಾಡ್ಬೇಕಾಗುತ್ತೆ. ಪ್ರಮುಖವಾಗಿ ಸಿಲಿಕಾನ್ ಸಿಟಿ ರಸ್ತೆಯನ್ನ ತೆಗೆದುಕೊಳ್ಳೋದಾದ್ರೆ ನಿನ್ನೆ ಬಂದ ಮಳೆಗೆ ಬಹುತೇಕ ಕಡೆಗಳಲ್ಲಿ ರಸ್ತೆ ಗುಂಡಿ ಬಿದ್ದಿರುವಂತದ್ದು. ಸೊ ಈ ರಸ್ತೆ ಗುಂಡಿ ಬಿದ್ದಿರೋ ಕಾರಣಕ್ಕಾಗಿ ವಾಹನ ಸವಾರರು ತೆರಳುವ ವೇಳೆಯಲ್ಲಿ ಅಪಘಾತ ಕೂಡ ಸಂಭವಿಸಿರುವಂತದ್ದು. ಹಾಗೇನೆ ರಾಜಕಾಲುವೆ ವಿಚಾರಕ್ಕೆ ಬಂದಾಗ ರಾಜಕಾಲುವೆಯಲ್ಲಿ ಇನ್ನೂ ಕೂಡ ಹೂಳಿ ಇರುವಂತದ್ದು. ಸೊ ಅದನ್ನ ಹೊರತೆಗೆದು ಸರಾಗವಾಗಿ ನೀರು ಹರಿಯುವಂತೆ ಮಾಡ್ಬೇಕಾಗುತ್ತೆ. ಆದ್ರೆ ಇದನ್ನು ಯಾವುದನ್ನು ಕೂಡ ಬಿಬಿಎಂಪಿ ಸರಿಯಾದ ರೀತಿ ಮಾಡ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರತಿ ವರ್ಷ ಇದೇ ರೀತಿಯಾದಂತಹ ಘಟನೆಗಳು ಮರುಕಳಿಸ್ತಾ ಇದೆ. ಮೊನ್ನೆದು ತಾನೇ ಒಂದು ಚಿಕ್ಕ ಹುಡುಗಿ ಸಾವನ್ನ ಕೂಡ ಅಪ್ಪಿದ್ಲು. ಸೊ ನಿನ್ನೆ ಕೂಡ ಅದೇ ರೀತಿ ಘಟನೆ ನಡೆದಿದೆ. ಬಟ್ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಆಗಿಲ್ಲ. ಯಾಕೆ ಬಿಬಿಎಂಪಿ ಅಧಿಕಾರಿಗಳು ಈ ರೀತಿ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ? ಯಾಕಂದ್ರೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ. ಬ್ರ್ಯಾಂಡ್ ಬೆಂಗಳೂರಿಗೆ ಇಷ್ಟಂತ ಬಜೆಟ್ ಅಲ್ಲಿ ಸುಮಾರು 19,000 ಕೋಟಿ ಅಂದ್ರೆ ಹಣವನ್ನ ಕೂಡ ಮೀಸಲಾಗಿಟ್ಟಿರುವಂತದ್ದು. ಇನ್ನು ಕೂಡ ಯಾಕೆ ಸರಿಯಾದ ಕೆಲಸ ಮಾಡ್ತಾ ಇಲ್ಲ ಅಂತ ಜನಸಾಮಾನ್ಯರು ಆಕ್ರೋಶ ಹೊರ ಹಾಕ್ತಿರುವಂತದ್ದು. ಹೇಮಂತ್. ಎಸ್, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162,
GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.